ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯೂಟ್ಯೂಬಲ್ಲಿ ನಾವು ಏನಾದರೂ ಒಂದು ಸಾಧಿಸ್ಬೇಕು ಮಾಡಬೇಕು ಅಂದರೆ ಎಲ್ರದ್ದು ಸಪೋರ್ಟ್ ಇರಬೇಕು. ಮನೆಯವ್ರದ್ದಾಗಲಿ, ಹೊರ್ಗಡೆಯವ್ರದ್ದಾಗಲಿ, ಇಲ್ಲ ಯೂಟ್ಯೂಬ್ ನೋಡೋರಾಗಲಿ, ಇಲ್ಲ ಯೂಟ್ಯೂಬ್ ಮಾಡಿರೋರ್ದು, ಪ್ರತಿಯೊಬ್ಬರದ್ದು ಸಪೋರ್ಟ್ ಇದ್ರೇ ಬೆಳೆಯೋಕ್ಕಾಗೋದು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾನು ಇವಾಗ ಒಂದು ಚಾನಲ್ ಪ್ರಮೋಟ್ ಮಾಡ್ತಾ ಇದ್ದೀನಿ. ಆ ಚಾನಲ್ಗೆ ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ನಾನು ದಿನಕ್ಕೂ ಒಬ್ರೊಬ್ರದ್ದು ಚಾನಲ್ದು ಪ್ರಮೋಟ್ ಮಾಡಿ ವಿಡಿಯೋ ಹಾಕ್ತಾಯಿರ್ತೀನಿ. ಖಂಡಿತ ನಾಳೆ ನಿಮ್ಮದು ನಾನು ಚಾನಲ್ ಪ್ರಮೋಟ್ ಮಾಡ್ಬೋದು. ಟೈಮ್ ಬೇಕು ನನಗೆ. ಫಸ್ಟು ಯಾರ್ಯಾರು ನನಗೆ ಮಾಡಿ ಅಂತ ಹೇಳ್ತಿದ್ದಾರೆ ಅವ್ರದ್ದೆಲ್ಲ ಮಾಡ್ತಾಯಿದ್ದೀನಿ. ಎಲ್ಲ ನಾನು ಈ ಕಾರ್ಯಕ್ರಮನ ನಾನು ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ನಾನು ಎಂಡ್ ಮಾಡಲ್ಲ. ಇವಾಗ ನವಂಬರ್ 18ರಿಂದ ನಾನು ಶುರು ಮಾಡಿದ್ದೀನಿ. ಅವಾಗಿಂದ ನಾನು ಕಂಟಿನ್ಯೂ ಮಾಡ್ಕೊಂಡು ಬರ್ತೀನಿ. ನಾನು ಯೂಟ್ಯೂಬಲ್ಲಿ ಇರೋವರೆಗೂ ಪ್ರತಿಯೊಬ್ಬರದ್ದು ಚಾನಲ್ ಪ್ರಮೋಟ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಮಾಡೋಣ ಅಂತ ಶುರು ಮಾಡಿದ್ದೀನಿ. ನನ್ನ ಕೈಯಲ್ಲಾಗಿದ್ದು ಒಂದು ಸಣ್ಣ ಪ್ರಯತ್ನ ಎಲ್ರಿಗೂ ಒಂದು ಸಹಾಯ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಈಗ ಒಬ್ಬರು ಚಾನಲ್ ಪ್ರಮೋಟ್ ಮಾಡ್ತಾಯಿದ್ದೀನಿ. ಆ ಚಾನಲಲ್ಲಿ ಪುಟ್ಟ ಮಗು, ಒಂದು 6 ವರ್ಷ ಇರ್ಬೋದು, 5ರಿಂದ 6 ವರ್ಷ ಇರ್ಬೋದು. ಆ ಮಗುಗೆ ಎಷ್ಟು ಚೆನ್ನಾಗಿ ಅವರಿರೋದು ಬಾಂಬೆಯಲ್ಲಿ ಮರಾಠಿ ಮತ್ತು ಹಿಂದಿ ಡ್ಯಾನ್ಸ್ಗೆ ಹಾಡಾಡಿದೆ. ನಾನು ಅದು ನಿಮಗೆ ತೋರಿಸ್ತೀನಿ, ಆದರೆ ನಾನು ಅದು ಸಾಂಗ್ ಹಾಕಲ್ಲ, ಯಾಕಂದರೆ ನನಗೆ ಕಾಪಿ ರೈಟ್ ಬರುತ್ತೆ. ಹಾಗಾಗಿ ನಾನು ಅದು ಹಾಕಲ್ಲ. ಮಗುನ ತೋರಿಸ್ತೀನಿ ನಾನು. ಎಷ್ಟು ಚೆನ್ನಾಗಿ ಮಗು ಡ್ಯಾನ್ಸ್ ಮಾಡಿದೆ ಅಂದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ದಯವಿಟ್ಟು ನೀವೆಲ್ಲರೂ ಆ ಮಗುಗೆ ಸಪೋರ್ಟ್ ಮಾಡ್ತೀರಾ. ಆ ಮಗುಗೆ ಒಂದು ಸಬ್ಸ್ಕ್ರೈಬರ್ ಆಗಲಿ, ಆ ಮಗುದು ಒಂದು ಡ್ಯಾನ್ಸ್ದು ವೀಡಿಯೋ ನೋಡಿ ಒಂದು 4 ಅಕ್ಷರ ಕಮೆಂಟ್ ಮಾಡಿದ್ರೆ ಆ ಮಗುಗೂ ಏನೋ ಒಂದು ಖುಷಿ ಆಗುತ್ತೆ. ಅದಕ್ಕೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಓದೋದಕ್ಕೆ ಬರುತ್ತೆ ಬರಲ್ವೋ, ಆದರೆ ನನ್ನ ಒಂದು ಹಾರ್ಟ್ ಅಂತ ಕೊಟ್ಟರೆ ಆ ಮಗುಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಖಂಡಿತ ಆ ಕೆಲಸ ನೀವೆಲ್ಲ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು. ಬನ್ನಿ ಇವಾಗ ಅದು ತೋರಿಸ್ತೀನಿ. ಆ ಮಗುದು ವೀಡಿಯೋ ಹೇಗಿದೆ, ಆ ಮಗು ಹೇಗೆ ಡ್ರೆಸ್ ಮಾಡ್ಕೊಂಡಿದೆ, ಏನೇನಂತ ನಾನು ತೋರಿಸ್ತೀನಿ. ನನಗಂತೂ ನಿಜವಾಗ್ಲೂ ಎಷ್ಟು ನೋಡಿದ್ರೂ ಮುದ್ದಾಗಿದೆ, ಗೊಂಬೆ ಥರ ಇದೆ ಮಗು. ತನಿಷ್ಕಾ ಸುನಿಲ್ ಸಲೀನ್ ಅಂತ ಇದೆ ಇವ್ರ ಚಾನಲ್. ನಾನು ಹೇಳಿದ್ದು ಪುಟ್ಟು ಕಂದ ಎಷ್ಟು ಚೆನ್ನಾಗಿ ನೋಡಿ. ಒಂದೊಂದು ವೀಡಿಯೋ ತೋರಿಸ್ತೀನಿ. 368 ಸಬ್ಸ್ಕ್ರೈಬರ್ ಇದ್ದಾರೆ. 23 ವೀಡಿಯೋ ಹಾಕಿದ್ದಾರೆ. ಒಂದೊಂದು ಶಾರ್ಟ್ಸು ಅಷ್ಟು ಚೆನ್ನಾಗಿದೆ. ನಾನು ಯಾಕಂದರೆ ಮ್ಯೂಟ್ ಮಾಡಿದ್ದೀನಿ, ನನಗೆ ಕಾಪಿರೈಟ್ ಬರುತ್ತೆ ಸಾಂಗ್, ಅದಕ್ಕೋಸ್ಕರ. ದಯವಿಟ್ಟು ಇವ್ರ ಚಾನಲ್ ನೋಡಿ ಎಷ್ಟು ಚೆನ್ನಾಗಿ ಕಂದ ಕುಣಿದಿದೆ ಅಂತ ಅಂದರೆ ನೋಡಿ. ಅದ್ರ ಮುಖದಲ್ಲಿ ನಗು ಮುಖ ನೋಡಿ, ಅದ್ರ ಮುಖದಲ್ಲಿ ಕಳೆ ನೋಡಿ, ಅದ್ರ ಡ್ರೆಸ್ ನೋಡಿ, ನೋಡ್ತಾನೇ ಇರಬೇಕು ಅನಿಸುತ್ತೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡಿದೆ ಅಂದರೆ ನೋಡಿ. ಅಲ್ಲಿ ನೋಡಿ ಅದು ಸೊಂಟ ಕುಣಿಸೋದು ನೋಡಿ. ಅಲ್ಲಿ ನೋಡಿ ನಂಗೆ ಅದು ನೋಡ್ತಾ ಇದ್ರೆ ಎಷ್ಟು ಮುದ್ದಾಗಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಪ್ರತಿಯೊಂದು ಅಷ್ಟೇ, ಪ್ರತಿಯೊಂದು ವೀಡಿಯೋನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದೆ ಕಂದ ನೋಡಿ. 1 ಮಂತ್ ಹಿಂದೆ 1700 ವ್ಯೂಸ್ ಬಂದಿದೆ ಈ ವಿಡಿಯೋಗೆ. ಅದ್ರ ಡ್ರೆಸ್ಸಿಗೆ ಕಲರ್ ನೋಡಿ, ಅದ್ರ ಮುಖದಲ್ಲಿ ನಗು ನೋಡಿ, ಕೈ ಬಳೆ ನೋಡಿ. ಸುಸ್ತಾಗಲ್ವ ಅದಕ್ಕೆ. ಈ ಕಾಸಿನ ಸರ ನಾನೇ ತೊಗೊಳ್ಬೇಕು. ನಂಗೆ ಕಾಸಿನ ಸರ ಅಂದರೆ ಮೊದಲೇ ಇಷ್ಟ ನನಗೆ ನೋಡಿ. ಎಷ್ಟು ಆನಂದವಾಗಿ ಕುಣಿತಾ ಇದೆ ಅಂದರೆ ನಿಜವಾಗ್ಲೂ ಈ ಥರ ಮಕ್ಕಳಿಗೆ ನಾವು ಬೆಳೆಸಬೇಕು. ಯಾಕಂದರೆ ಅವಕ್ಕೆ ಒಂದು ಹಾರ್ಟ್ ಕೊಟ್ಟರೆ ನೋಡಿ, ಏನೋ ಒಂದು ನಾನು ನೋಡಿ ಈ ಥರ ಒಂದು ಹಾರ್ಟ್ ಕೊಟ್ಟರೆ ನೋಡಿದ ತಕ್ಷಣ ಆ ಮಗು ಖುಷಿ ಆಗಬೇಕು. ಅದಕ್ಕೆ ಓದೋಕ್ಕೆ ಬರುತ್ತೋ ಬರೆಯೋಕ್ಕೆ ಬರುತ್ತೋ ಗೊತ್ತಿಲ್ಲ ನನಗೆ. ಇನ್ನು ಪುಟ್ಟು ಕಂದ ಇದ್ದರೆ ಒಂದು 5-6 ವರ್ಷ ಅಷ್ಟೇ ಈ ಮಗುಗೆ. ನೋಡಿ, ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಬೆಳಿಬೇಕು. ಮುದ್ದು ಕಂದ ನೋಡಿ. ಒಂದೊಂದು ವೀಡಿಯೋ ತೋರಿಸ್ತೀನಿ. ಇದು ನೋಡಿ, ಅಲ್ಲಿ ನೋಡಿ. ಯಾಕಂದರೆ ಸಾಂಗ್ಗಳೆಲ್ಲ ತುಂಬ ಚೆನ್ನಾಗಿದೆ. ನನಗೆ ಕಾಪಿರೈಟ್ ಬರುತ್ತೆ ಅಂತ ನಾನು ಸಾಂಗ್ ಹಾಕಿಲ್ಲ. ದಯವಿಟ್ಟು ಇವ್ರ ಚಾನಲ್ ನೋಡಿ. ಅದ್ರದ್ದು ನೋಡಿ, ಅಲ್ಲಿ ನೋಡಿ. ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ರು ಹಾಕೋ ವೀಡಿಯೋನ ನೋಡಿ, ಮಗುನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ನೋಡಿ. ದಯವಿಟ್ಟು ಇನ್ನೊಂದು ಸರಿ ಕೇಳ್ಕೊಳ್ತಾ ಇದ್ದೀನಿ. ಶಾರ್ಟ್ಸು ಅಷ್ಟೇ, ಎಲ್ಲ ಶಾರ್ಟ್ಸ್ಗಳು ತುಂಬ ಚೆನ್ನಾಗಿದೆ. ನಾನು ಹೇಳಿದ್ನಲ್ಲ ಬೇಡ, ಅದ್ರ
ಸಾಂಗ್ ಬರುತ್ತೆ. ಅದು ಮಗು ಹುಟ್ಟಿದ ಮಗು ನೋಡಿ ಹೇಗಿದ್ಲು, ಗುಂಡಿಗೆ ಹಾಸ್ಪಿಟ್ಲಲ್ಲೇ ಇರೋದು ನೋಡಿ. ಈಗ ನೋಡಿ ಹೆಂಗಾಗಿದೆ. ಒಂದು ಮಂತ್ ಹಿಂದೆ ಅದ್ರದ್ದು ಹುಟ್ಟಿದ ಹಬ್ಬ ಇತ್ತು ಕಂದಂದು ನೋಡಿ. ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿದ್ರಲ್ಲ ಮಗು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೆ. ಅದ್ರದ್ದು ಹಾವ ಭಾವ ಹಿಂಗೆ ಅಂದ್ಕೊಂಡು ಅದ್ರ ಡ್ರೆಸ್ ನೋಡಿ ಏನೇನು ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೆ. ತುಂಬ ಖುಷಿ ಆಯಿತು. ದಯವಿಟ್ಟು ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿ. ಆ ಮಗುಗೊಂದು ಒಳ್ಳೆ 4 ಕಮೆಂಟ್ ಮಾಡಿ ಆ ಮಗುಗೆ ಎತ್ತರಕ್ಕೆ ಬೆಳೆಸೋಣ ಅಂತ ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.